ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದೀಗ ತೇಜಸ್ MK1A ಕಾರ್ಯಕ್ರಮದಲ್ಲಿ ಒಂದು ಅತ್ಯಂತ ಮಹತ್ವದ ಹಂತವನ್ನು ಅಧಿಕೃತವಾಗಿ ದೃಢಪಡಿಸಿದೆ. 5 ತೇಜಸ್ MK1A ಯುದ್ಧ ವಿಮಾನಗಳು ಸಂಪೂರ್ಣವಾಗಿ ತಯಾರಾಗಿದ್ದು ಅವುಗಳು ಎಲ್ಲ ಪ್ರಮುಖ ಶಸ್ತ್ರಾಸ್ತ್ರ ಪರೀಕ್ಷೆಗಳು ಹಾಗೂ ಫೈರಿಂಗ್ ಟ್ರಯಲ್ಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿವೆ. HALನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ DK ಸುನಿಲ್ ಅವರು ಹೇಳುವಂತೆ ಈ 5 ಯುದ್ಧ ವಿಮಾನಗಳು ಪ್ರಸ್ತುತ ಹಣಕಾಸು ವರ್ಷದ ಅಂತ್ಯದೊಳಗೆ ಭಾರತೀಯ ವಾಯುಪಡೆಯಾದ ಇಂಡಿಯನ್ ಏರ್ಫೋರ್ಸ್ಗೆ ಅಧಿಕೃತವಾಗಿ ಒಪ್ಪಿಸಲು HAL ಸಿದ್ಧವಾಗಿದೆ. ಈ ಬೆಳವಣಿಗೆ ಅತ್ಯಂತ ಮಹತ್ವದ್ದಾಗಿದ್ದು ಏಕೆಂದರೆ ಇದೊಂದು ಕೇವಲ ಉತ್ಪಾದನೆಯ ಹಂತವಲ್ಲ, ಬದಲಾಗಿ ತೇಜಸ್ MK1A ಈಗ ನಿಜವಾದ ಫ್ರಂಟ್ ಲೈನ್ ಡೆಪ್ಲಾಯ್ಮೆಂಟ್ ಹಂತಕ್ಕೆ ಕಾಲಿಟ್ಟಿದೆ ಎಂಬುದನ್ನು ಸೂಚಿಸುತ್ತದೆ. HALನ ಮೂಲಗಳ ಪ್ರಕಾರ ಈ ಯುದ್ಧ ವಿಮಾನಗಳು ಮಿಸೈಲ್ ಇಂಟಿಗ್ರೇಷನ್ ಹಾಗೂ ಫೈರಿಂಗ್ ಟ್ರಯಲ್ಸ್ ಎಂಬ ಅತ್ಯಂತ ಮುಖ್ಯವಾದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿವೆ. ಈ ಪರೀಕ್ಷೆಗಳು ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ಸುರಕ್ಷತೆ, ನಿಖರತೆ ಮತ್ತು ಕಾರ್ಯಕ್ಷಮತೆಯನ್ನು ಪ್ರಮಾಣೀಕರಿಸುತ್ತವೆ. ಈ ಸಾಧನೆಯು ತೇಜಸ್ MK1A ಪ್ಲಾಟ್ಫಾರ್ಮ್ನ ತಾಂತ್ರಿಕ ಪರಿಪಕ್ವತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ತೇಜಸ್ MK1A ಆವೃತ್ತಿಯಲ್ಲಿನ ಹಿಂದಿನ ತೇಜಸ್ ಮಾದರಿಗಳಿಗಿಂತ ಸಾಕಷ್ಟು ಅಪ್ಗ್ರೇಡ್ಗಳು ಇದರಲ್ಲಿ ಇವೆ. ಅದರಲ್ಲೂ ಅಡ್ವಾನ್ಸ್ಡ್ ಏವಿಯಾನಿಕ್ಸ್, ಮಾಡರ್ನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಹಾಗೂ ಉತ್ತಮ ಮೇಂಟೆನೆನ್ಸ್ ಪ್ರೋಟೋಕಾಲ್ಸ್ಗಳು ಪ್ರಮುಖವಾಗಿವೆ. ಓಪನ್ ಸೋರ್ಸ್ ವರದಿಗಳ ಪ್ರಕಾರ ಇತ್ತೀಚಿನ ಪರೀಕ್ಷೆಗಳ ವೇಳೆ ತೇಜಸ್ MK1A ಇಂದ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಅಸ್ತ್ರ, ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ BVR ಮತ್ತು ಅಸ್ರಾಮ್ ಕ್ಲೋಸ್ ಕಂಬ್ಯಾಟ್ ಮಿಸೈಲ್ಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಇದರಿಂದ ಈ ಯುದ್ಧ ವಿಮಾನದ ಮಲ್ಟಿ ರೋಲ್ ಕಂಬ್ಯಾಟ್ ಕೇಪಬಿಲಿಟಿಯು ಅಧಿಕೃತವಾಗಿ ದೃಢಪಟ್ಟಿದೆ. ಇಂಡಸ್ಟ್ರಿ ಮೂಲಗಳು ತಿಳಿಸಿರುವಂತೆ ಇನ್ನೂ ಕೆಲವು ಅಂತಿಮ ಪರೀಕ್ಷೆಗಳು ಮಾತ್ರ ಬಾಕಿ ಉಳಿದಿದ್ದು ಅವುಗಳನ್ನು ಮುಂದಿನ ತಿಂಗಳ ಅಂತ್ಯದೊಳಗೆ ಪೂರ್ಣಗೊಳಿಸುವ ಗುರಿಯನ್ನು ಇಡಲಾಗಿದೆ. ಈ ಪರೀಕ್ಷೆಗಳು ನಿರ್ದಿಷ್ಟ ಸಿಸ್ಟಮ್ ಪ್ಯಾರಾಮೀಟರ್ಸ್ ಮತ್ತು ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ಗಳ ಪರಿಶೀಲನೆಗೆ ಸಂಬಂಧಪಟ್ಟಿರುತ್ತವೆ. ಹ್ಯಾಂಡ್ ಓವರ್ಗಿಂತ ಮುಂಚೆ ಅಗತ್ಯವಿರುವ ಪರೀಕ್ಷೆಗಳಿವು. ಈ ಅಂತಿಮ ಪರೀಕ್ಷೆಗಳು ಯಶಸ್ವಿಯಾಗಿ ಪೂರ್ಣಗೊಂಡ ಬಳಿಕ ಈ 5 ತೇಜಸ್ MK1A ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ತನ್ನ ಸೇವೆಗೆ ಅಧಿಕೃತವಾಗಿ ಸೇರಿಸಿಕೊಳ್ಳುವ ದಾರಿ ತೆರೆಯಲಿದೆ. ಈ ಯುದ್ಧ ವಿಮಾನಗಳು ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಆಧುನೀಕರಿಸುವ ದೊಡ್ಡ ಒಪ್ಪಂದದ ಭಾಗವಾಗಿದೆ. ಈ 5 ಯುದ್ಧ ವಿಮಾನಗಳ ಆಪರೇಷನಲ್ ರೆಡಿನೆಸ್ ವಿಶೇಷವಾಗಿ ಗಮನಾರ್ಹವಾಗಿದೆ, ಏಕೆಂದರೆ ಮುಂದಿನ 1 ದಶಕದವರೆಗೆ ಭಾರತೀಯ ವಾಯುಪಡೆಯ ಲೈಟ್ ಫೈಟರ್ ಫ್ಲೀಟ್ನ ಹೃದಯವಾಗುವಂತೆ ತೇಜಸ್ MK1A ಯುದ್ಧ ವಿಮಾನಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಈ ತೇಜಸ್ MK1A ಕಾರ್ಯಕ್ರಮವು ಹಿಂದಿನ ದಿನಗಳಲ್ಲಿ ಕೆಲವು ವಿಳಂಬಗಳನ್ನು ಎದುರಿಸಿತ್ತು. ಮುಖ್ಯವಾಗಿ GE F404 ಇಂಜಿನ್ಗಳ ಪೂರೈಕೆಯಲ್ಲಿ ಆಗಿದ್ದ ತಡ ಹಾಗೂ ಸಬ್ಸಿಸ್ಟಮ್ ಇಂಟಿಗ್ರೇಷನ್ ಸಂಬಂಧಿಸಿದ ಸವಾಲುಗಳ ಕಾರಣದಿಂದ ಟೈಮ್ಲೈನ್ ಸೆಟ್ಬ್ಯಾಕ್ ಆಗಿತ್ತು. ಆದರೆ ಈಗ ಮಿಸೈಲ್ ಟ್ರಯಲ್ಸ್ಗಳು ಸಂಪೂರ್ಣವಾಗಿ ಮುಗಿದಿರುವುದರ ದೃಢೀಕರಣ ಈ ಯೋಜನೆಗೆ ಮತ್ತೆ ಸರಿಯಾದ ವೇಗವನ್ನು ಪಡೆದುಕೊಂಡಿದೆ ಎಂಬುದಕ್ಕೆ ಸ್ಪಷ್ಟ ಸಂಕೇತವಾಗಿದೆ. ಸಪ್ಲೈ ಚೈನ್ನ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತಿವೆ ಎಂಬುದನ್ನು ಕೂಡ ಇದು ತೋರಿಸುತ್ತದೆ. ಭಾರತೀಯ ವಾಯುಪಡೆಗೆ ಈ ಮೊದಲ ತೇಜಸ್ MK1A ಯುದ್ಧ ವಿಮಾನಗಳ ಸೇರ್ಪಡೆ ಕೇವಲ ಫ್ಲೀಟ್ ಸಂಖ್ಯೆಯನ್ನು ಹೆಚ್ಚಿಸುವ ವಿಷಯವಲ್ಲ, ಇದು ತೇಜಸ್ MK1A ಯುದ್ಧ ವಿಮಾನಗಳ ಅಪ್ಗ್ರೇಡ್ ಆಗಿರುವ ಆಪರೇಷನಲ್ ಸ್ಟ್ಯಾಂಡರ್ಡ್ ಅನ್ನು ಅಧಿಕೃತವಾಗಿ ಮಾನ್ಯಗೊಳಿಸುತ್ತದೆ. ಈ ಯುದ್ಧ ವಿಮಾನಗಳು ಈಗ ಮಲ್ಟಿರೋಲ್ ಮಿಷನ್ಸ್ಗಳ ಕಾರ್ಯವನ್ನು ನಿರ್ವಹಿಸಲು ಮತ್ತು ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಸೇರಿದಂತೆ ಮಾಡರ್ನ್ ವೆಪನರಿಗಳನ್ನು ಬಳಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ. MiG-21 ಹಳೆಯ ಯುದ್ಧ ವಿಮಾನಗಳನ್ನು ಹಂತ ಹಂತವಾಗಿ ನಿವೃತ್ತಿಗೊಳಿಸುತ್ತಿರುವ ಈ ಸಮಯದಲ್ಲಿ
ಸ್ಕ್ವಾಡ್ರನ್ ಸ್ಟ್ರೆಂತ್ ಕುಸಿತವನ್ನು ತಡೆಹಿಡಿಯಲು ಈ ಸಾಮರ್ಥ್ಯ ಅತ್ಯಂತ ಅಗತ್ಯವಾಗಿದೆ. HAL ನೀಡಿರುವ ಈ ಘೋಷಣೆ ಭಾರತದ ದೇಶೀಯ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ತೇಜಸ್ MK1A ಕಾರ್ಯಕ್ರಮದಲ್ಲಿ ಏರ್ಫ್ರೇಮ್ ನಿರ್ಮಾಣದಿಂದ ಹಿಡಿದು ಅತ್ಯಾಧುನಿಕ ಏವಿಯಾನಿಕ್ಸ್ ಮತ್ತು ವೆಪನ್ ಸಿಸ್ಟಮ್ ಇಂಟಿಗ್ರೇಷನ್ಗಳವರೆಗೆ ವ್ಯಾಪಕ ದೇಶೀಯ ಭಾಗವಹಿಸುವಿಕೆ ಇದೆ. ಯಶಸ್ವಿಯಾದ ಫೈರಿಂಗ್ ಟ್ರಯಲ್ಸ್ಗಳು ಈ ಎಲ್ಲ ವಿಭಿನ್ನ ವ್ಯವಸ್ಥೆಗಳು ಈಗ ಒಂದು ಸ್ಟೇಬಲ್ ಮತ್ತು ರಿಪೀಟಬಲ್ ಪ್ರೊಡಕ್ಷನ್ ಸ್ಟ್ಯಾಂಡರ್ಡ್ಗೆ ತಲುಪಿವೆ ಎಂಬುದಕ್ಕೆ ಸಾಕ್ಷಿಯಾಗಿವೆ. ಇವುಗಳು ಭಾರತದ ಕಠಿಣ ಡಿಫೆನ್ಸ್ ರಿಕ್ವೈರ್ಮೆಂಟ್ಸ್ಗಳನ್ನು ಪೂರೈಸುವ ಮಟ್ಟಕ್ಕೆ ತಲುಪಿವೆ. ಮುಂದಿನ ತಿಂಗಳುಗಳಲ್ಲಿ ಉಳಿದಿರುವ ಅಂತಿಮ ಪರೀಕ್ಷೆಗಳು ಯೋಜನೆಯಂತೆ ಮುಗಿದರೆ ಈ ಹಣಕಾಸು ವರ್ಷದೊಳಗೆ ಈ 5 ತೇಜಸ್ MK1A ಯುದ್ಧ ವಿಮಾನಗಳ ವಿತರಣೆ ಒಂದು ಬಲವಾದ ಸಂದೇಶವನ್ನು ನೀಡಲಿದೆ. ಅಂದರೆ ಈ ಯೋಜನೆಯು ತನ್ನ ಅತಿ ಕಠಿಣ ಹಂತಗಳನ್ನು ದಾಟಿ ಬಂದಿದೆ ಎಂಬ ಸಂದೇಶವನ್ನು ಒದಗಿಸಲಿದೆ. ಇದರಿಂದ ಮುಂದಿನ ಬ್ಯಾಚ್ಗಳ ವಿತರಣೆಯ ವೇಗವು ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಭಾರತೀಯ ವಾಯುಪಡೆಗೆ ತನ್ನ ಹಳೆಯ ಯುದ್ಧ ವಿಮಾನಗಳನ್ನು ಕ್ರಮಬದ್ಧವಾಗಿ ಬದಲಿಸಿ ದೇಶದ ಒಟ್ಟು ಕಂಬ್ಯಾಟ್ ರೆಡಿನೆಸ್ ಅನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡಲಿದೆ. ಇದು ಕೇವಲ ನಮ್ಮ ಭಾರತೀಯ ವಾಯುಪಡೆಯ ಸಂಖ್ಯೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತು ನಮ್ಮ ದೇಶದ ರಕ್ಷಣಾ ಉತ್ಪಾದನೆಯ ಸಾಮರ್ಥ್ಯಕ್ಕೆ ಸಂದ ದೊಡ್ಡ ಜಯವಾಗಿದೆ. ಇದಾಗಿತ್ತು ಇಂದಿನ ರಕ್ಷಣಾ ಸುದ್ದಿಯ ವಿಶೇಷ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.